ನಾವು ಮಾಡ್ತಾ ಇದೀವಿ. ನೀನ್ ಯಾಕೆ ಮಾಡ್ತಿರೋದು ತಪ್ಪು ಅಂತ ನಾನು ಮಾತೇ ಆಡ್ಲಿಲ್ಲ. ನೀನ್ ಯಾಕೆ ಬಂದ ಮಾತಾಡಿದಲ್ಲ. ನೀನೇನು ಅವ್ರಿಗೆ ಫೋನ್ ಮಾಡೋದು? ನೀನ್ ಎಲ್ಲಿಂದ ಬಂದಿ? ನೀನೇನ್ ದೇಶ ಉದ್ಧಾರ ಮಾಡ್ತೀಯ? ನನಗೆ ಉತ್ತರ ಕೊಡು. ನೀನೇನ್ ಮಾಡಿದ್ಯಾ ನನ್ಗೆ ಉತ್ತರ ಕೊಡು. ನಾನ್ ಮಾಡಿದ್ರೆ ತೋರಿಸ್ತೀನಿ. ನನ್ನ ಕೈಲಾಗದ್ನ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಪೊಲೀಸ್ ತಪ್ಪತ್ತೀಯ. ಹೋಗಿ ಹಳ್ಳಿ ಕಡೆಗೆ ರೋಡ್ ಇಲ್ಲ, ಕುಡಿಯಕ್ ನೀರಿಲ್ಲ, ಹೋಗಿ ಅಲ್ಲಿ ಮಾಡಿ. ನನ್ ತಕ್ಕ ಬರ್ತೀಯ? ಎಲ್ಲ ಮಾಡ್ತಾ ಇದೀವಿ ಸರ್. ನಿಜ ಸರ್. ಸುಮ್ಮನೆ ಇರ್ಬೇಕು, ಹೆಚ್ಚಿಗೆ ಮಾತಾಡ್ಬಾರ್ದು. ಸರ್ ನಿಜ ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಮಾತಾಡ್ಬೇಡ. ಮಾಡ್ತಾ ಇಲ್ವಾ ಸರ್? ಹಂಗಾರೆ ಹೇಳಿ ಸರ್. ಹೋಗ್ಲಿ, ಹೇಳೋದು ಅರ್ಥ ಮಾಡ್ಕೋ. ಮಾಡ್ತಾ ಇಲ್ವಾ? ಪೊಲೀಸ್ ತಕ್ಕ ಬರ್ಬೇಡ. ಹೇಳಿದೀನಿ ನೋಡು, ನಾನ್ ಬೇಕಾದ್ರೆ ಇವತ್ತೇನು ಬರ್ಕೊಡ್ತೀನಿ, ಚಾಲೆಂಜ್ ಮಾಡ್ಬಿಡ್ತೀನಿ ನಾನು. ನನ್ನ ಹತ್ರ ಇದು ಮಾಡ್ಕೋಬಾರ್ದು. ಗೌರವ ಕೊಡ್ತಿದೀವಿ. ಗೌಡ್ರಿಗೆ ಹೇಳಿಲ್ವಾ? ನಾನೇ ಗೌರವ ಕೊಟ್ಟಿಲ್ಲ ಸರ್. ಏನ್ ಹೇಳ್ತಿ ಮತ್ತೆ? ಹೇಳಿ ಸರ್. ಗೌರವ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಸರ್. ನೀನು ಹೋಮ್ ಗಾರ್ಡ್ಸ್ ಕೇಳ್ತಾನೆ ನೀನು ಸರ್. ಕೇಳಿತ್ತಪ್ಪ ಸರ್. ಯಾಕೆ ಕೇಳ್ತೀಯ? ಹಿಂಗ್ ಮಾಡ್ತಾ ಅಂತ ಹೇಳೋದನ್ನ ಏನೇನು ಇದ್ರು ತಾಂಬ ದಾಖಲೆ. ನೀನ್ ಯಾಕೆ ಬಂದು ಕೇಳ್ತಿ ಇಲ್ಲಿ? ಪೊಲೀಸರನ್ನ ನೀವು ಕಾನೂನ್ನ ನೀವು ಹೆಂಗ್ ಮಾಡ್ತೀರಾ ಏನು ಅಂತ ಕೇಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಏನೇನು ತಾಂಬ ದಾಖಲೆ. ಕೇಳ್ರಿ ನೀವು. ಸರ್ ನಾನು ಕೇಳಿದ್ದೆ, ನನ್ನ ತಪ್ಪಿದ್ರೆ ನೀವು ಮಾತಾಡಿ ಸರ್. ನಾನು ಏನ್ ಕೇಳ್ದೆ? ಮರದ ಮರ ಏನಾದ್ರೂ ಬಿದ್ರೆ ಹೆಂಗಣ? ನಿಮಿಷ ನಿಂತ್ಕೊಂತೀನಿ. ಬಂದ್ ನಿಂತ್ಕೊಂಡ್ ಮಾಡು, ಗೊತ್ತಾಗ್ತೈತೆ. ಹೆಂಗ್ ಹಾಕೋದ್ ಕೇಸು? ಹೋಗ್ಬಿಟ್ಟು ಅಚ್ಚುಕಟ್ಟಾಗೆಲ್ಲ ನಾವು ಮನೆ ಕಡೆ ಕೆಲಸ ಮಾಡ್ಕೊಂಡು ತೋಟ ಜಮೀನ್ ನೋಡ್ಕೊಂಡಿರೋ ಬಂದ್ಬಿಟ್ಟು ಇಲ್ಲಿ ಸಾಯಕ್ ಬರ್ತೀವಿ. ನಾವು ಬೆಳಿಗ್ಗೆ ಸಾಯಂಕಾಲ ಬಂದೋಬಸ್ತ್ ಮಾಡ್ಕೊಂಡು ಸಾಯ್ತಿದೀವಿ. ಇಲ್ಲಿ ನೋಡ್ರಿ ನಮ್ಗೆ ಸರ್ ನಾನು ತಪ್ಪನ್ನ ಹ್ಞೂನ್ರಿ, ಅವನಿಗೆ ಬೈದಿದ್ ತಪ್ಪು. ನಮ್ ಬೈದಿಲ್ಲ. ಬೈದಿಲ್ಲ. ನಾನು ಹೇಳೋದೊಂದು, ಹೇಳಿ ಸರ್. ಕಳ್ಳರನ್ನ ನಾವು ಎಕ್ಸಾಂಪಲ್ ಕೊಡ್ತೀನಿ. ಕಳ್ಳರನ್ನ ಹಿಂಗ ಯೂನಿಫಾರ್ಮ್ ನ ನಿಂತ್ಕೊಂಡ್ಬಿಟ್ರೆ ಸರ್ ಬನ್ನಿ ಸರ್ ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಬರ್ತಾನೆ? ಬರಲ್ಲ. ಆಯ್ತು, ಇಲ್ಲಿ ಹೆಲ್ಮೆಟ್ ಇಲ್ದಾನೆ ಆಯ್ತು, ಟ್ರಿಪಲ್ ರೈಡ್ ಬರೋಣ ಸರ್. ನಾನು ಟ್ರಿಪಲ್ ರೈಡ್ ಅದನ್ನ ಹೆಂಗ್ ಹಿಡಿಬೇಕು ಹಂಗ್ ಹಿಡಿತೀವಿ ನಾವು. ಸರ್ ಅವ್ರಿಗೆ ನಾವ್ ಹೆಂಗ್ ಹಿಡಿಬೇಕು ಹಂಗ್ ಯಾಕಂದ್ರೆ ಒಳ್ಳೇದಪ್ಪ. ನಾವ್ ಯಾರು ಅಂತ ತಲೆ ಹೊಡೆದು ಜೀವನ ಮಾಡ್ತಾ ಇಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ. ವಿತೌಟ್ ರೆಸಿಪ್ಟ್ ದುಡ್ಡು ಇಸ್ಕೊಂಡ್ರೆ ಹಾಕತ್ತಿದ್ರೆ ಮಾಡು. ಬಗ್ಗೆನೇ ಮಾತಾಡಿಲ್ಲ. ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ? ಗೌಡ್ರು ಹೇಳಿದ್ದು ಅದನ್ನೇ. ನೀವೇನು ಮಾಡಿ ನೀವೇನು ಅಂತ ಗೊತ್ತೈತ್ ನನಗೆ ಮಾದೇವಪ್ಪರೇ. ಅವನೇನು ಇದು ಮಾಡಲ್ಲ, ಅದೇನು ಅಡ್ಡ ಬರ್ತಾರೆ ಅಂತ ಹೇಳದ್. ಯಾಕೆ ಬರ್ತೀಯ? ನಾವೇನೋ ಮಾಡ್ಸ್ಕೊಂತೀವಿ, ನಾವೇನೋ ಮಾಡ್ತೀವ್ರಿ. ನೀಗ ಯಾಕಪ್ಪ ಹೋಗಿ, ನೀ ಬರಬೇಡ. ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಬರಬೇಡ. ಯಾಕೆ ಗೊತ್ತಾ? ನಾವು ಕರೆಕ್ಟ್ ಆಗೇ ಇರ್ತೀವಿ. ನಾವು ಕೈ ಕಾಲು ಮುರ್ಕೊಂಡ್ರೆ ನಾವು ಅನುಭವಿಸಿದೀವಪ್ಪ. ಸುಮ್ಮನೆ ತಂದು ಇಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡ್ತೀರಾ ನೀವು. ನಾವೇನೋ ಟೆನ್ಷನ್ ಆಗಿರ್ತೀವಿ, ನಮಗೆ ನೂರು ಇದಿರ್ತವೆ ಟೆನ್ಷನ್ಗಳು. ಬಂದ್ಬಿಟ್ಟು ಇಲ್ಲಿ ಬರ್ತೀರಾ ನೀವು? ಹೋಗ್ರಿ, ಅಲ್ಲೆಲ್ಲನ ಮಸ್ತಾಗೈತೆ, ಹೋಗ್ರಿ. ಕೇಸ್ ಕೊಡ್ಬೇಕ್ರಿ ನಾವು. 12 ಗಂಟೆಗೆ ಬಾ ಅಂತ ಅಂತಾರೆ. ಬರ್ತೀಯ ನೀನ್ ಜೊತೆಲಿ? ನೀನ್ ಬರ್ತೀಯ ಮತ್ತೆ? ಏನ್ ಉದ್ಧಾರ ಮಾಡಿದ್ರಿ ಹೇಳಪ್ಪ? ದೇಶ ಏನ್ ಉದ್ಧಾರ ಮಾಡ್ತೀರಿ? ಹಿಡ್ದಿರತ್ತಕ್ ಬಂದ್ಬಿಟ್ಟು ಯಾಕಪ್ಪ ಹಿಡ್ದಿದ್ಯ ಅಂತ ಕೇಳಿ. ನೀರಿಲ್ಲ, ಹೋಗ್ರಿ. ಬತ್ತಿದ್ಯಲ್ಲಣ್ಣ, ಕುಡಿಯಕ್ ನೀರಿಲ್ಲ, ಹಳ್ಳಿ ಕಡೆ ಕುಡಿಯಕ್ ನೀರಿಲ್ಲ, ವೋಲ್ಟೇಜ್ ಇಲ್ಲ. ಹೋಗಿ ಲೈವ್ ಮಾಡಿ. ಮಳೆನೇ ಇಲ್ಲ. ಪೊಲೀಸ್ ಹೆಂಗಿರ್ತೈತೆ ಹೇಳಿ ಸರ್. ನೋಡು, ಟೈಮ್ ಚೆನ್ನಾಗಿದ್ದಾಗ ಎಲ್ಲರೂ ಒಂದೇ. ಟೈಮ್ ಕೆಟ್ಟಾಗ ಹೆಚ್ಚು ಕಮ್ಮಿ ಆದ್ರೆ ನೀನೇ ಹೋಗೋದು. ಹೇಳೋದು ಅರ್ಥ ಮಾಡ್ಕೋ. ಹೆಣ್ರು ಮಕ್ಳಿಗೆ ಯಾರು ಆಗಲ್ಲ. ನೀವ್ ಯಾಕೆ ಬರ್ತೀರಾ? ರೋಡ್ ಮ್ಯಾಕ್ ಯಾಕೆ ಬರ್ತೀರಾ? ನೀವ್ ಯಾಕೆ ಕೇಸ್ ಹಾಕ್ತೀರಾ? ಕೇಳಬಾರ್ದು. ಸುಳ್ಳು ಅದನ್ನ ಮಾತಾಡಿಲ್ಲ ಸ್ವಾಮಿ. ನಾನು ಕೈ ಮಾಡಿದ್ರೆ ಅದು ಗೌರವತೆನಲ್ಲಿ ತರ್ತಿರ್ಲಿಲ್ಲ. ನಾನು ಅಷ್ಟು ನನ್ನ ಸಿಟ್ಟು. ನಾನು ಮೊದಲೇ ನಂದು ಏಟು, ಆಮೇಲೆ ನನ್ನ ನ್ಯಾಯ. ತಿಳ್ಕೊ. ನಡೆಯಪ್ಪ. ಇರೋ ಇನ್ಸ್ಪೆಕ್ಟರ್ ಸರ್, ಬರು, ಅವ್ರಿಗೆ ಉತ್ತರ ಕೊಟ್ಟು ಹೋಗು. ಏನು ನಿಮ್ಮಿಂದ ನಾವೇನು ಜೀವನನೇ ಮಾಡಿ? ಏನ್ ನೀವು ಕೆಲಸ ಮಾಡೋದಕ್ಕೆ ಬಂದು ಅಡ್ಡಿ ಪಡಿಸಿದ್ದೀರಾ? ಅಲ್ಲ, ಕೆಲಸ ಮಾಡೋದಕ್ಕೆ ಅಡ್ಡಿ ಪಡಿಸಿದ್ದೀರಾ ಸರ್? ನಾನು ಹೋಮ್ ಗಾಡಿ ಬಾಯಿ ಬಂದಂಬೈತೆ. ಹೆಂಗ್ ಹಿಡಿತೀಯ, ಹೆಂಗ್ ಹೊಡೋಗ್ತೀಯ, ಹೊರಗೆ ನಿಂತ್ಕೊಂತೀಯ, ನೀವು ಯಾಕೆ ಹೆಂಗ್ ಮಾಡ್ತೀರಾ? ಇವನೇನು ದೇಶ ಉದ್ಧಾರ ಮಾಡೋಣ ಇವನು? ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಏನು ಮ್ಯಾಲಿಂದ ಹೇಳ್ದ. ಆಯ್ತು ಸರ್, ರಾಂಗ್ ಇನ್ಫಾರ್ಮೇಶನ್ ಮಾತಾಡಬೇಡಿ. ರಾಂಗ್ ಇನ್ಫಾರ್ಮೇಶನ್ ಹೇಳ್ಬೇಡಿ ಸರ್. ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ಏನಕ್ಕೆ ಹೇಳ್ತಿದ್ದಾರೆ? ಜಾಸ್ತಿ ಮಾತಾಡ್ಬಿಟ್ರೆ ನಾನು ಮಾತಾಡೋದು ಅದೇ.
ಕೇಳಿಲಿ ಹೇಳಿ. ಇಲ್ಲಿ ಯಾರನ್ನು ತಿರ್ಕೊಂಡ್ ತಿನ್ನಾರ ಯಾರು ಇಲ್ಲ. ಯಾರು ತಿರ್ಕೊ. ಸರ್ ಯಾರು ಇಲ್ಲ ಇಲ್ಲಿ. ತಿರ್ಕೊಂಡ್ ತಿನ್ನೋ ತರ ಬಂದಿರ ನೀನು. ಯಾರು ನೀನು ಹೆಂಗ್ ಬಂದಿ ನನ್ಗೆ ತೊಂದ್ರೆ ಕೊಡ್ತೀಯ? ನೀನು ನಮಗೆ ಬಂದು ಹೆಂಗ್ ಮತ್ತೆ ಕ್ವಶನ್ ಮಾಡ್ತೀಯ ನಿನ್ಗೆ? ತಿರ್ಕಂಟಿಂಬರ ಸರ್ ಆ? KRS ನನಗೆ ಬಂದು ಕ್ವಶನ್ ಮಾಡ್ತೀಯ? ಹೆಂಗ್ ಮಾಡ್ತೀಯ? ಹೆಂಗ್ ನಿಲ್ಲಿಸ್ತೀಯ? ಮಾತಾಡ್ಸಿಲ್ಲ ಸರ್, ನಾನು ನಿಮ್ಮನ್ನ ಮಾತಾಡ್ಸಿಲ್ಲ ಸರ್. ಮತ್ತೆ ಹೆಂಗ ಅವನಿಗೆ ಬೈತೀಯ? ಅವ್ರನ್ನ ನಾನು ಕೇಳಿ ಯಾಕೆ ನೀನೇ ಕೇಳಕ್ಕೆ? ನೀನಾರಿ ಕೇಳಕ್ಕೆ? KRS ತಿರ್ಕಂಟಿಂಬರ ನೀನಾರಿ ಕೇಳಕ್ಕೆ? ಅಲ್ಲ ಸರ್, KRS ಬಂದು ಕೇಳಾಯ್ತು ನೀನು. KRS ಅಂತ ಯಾಕೆ ಹೇಳ್ತೀಯ ನೀನು? ನಿಂದು ಹೇಳ್ಕೊ. ನಿಂದು ಹೇಳು. KRS ಬಗ್ಗೆ ಯಾಕೆ ನೀನೇನು ನೀನು ಹೇಳ್ಕೊಳ್ಳಿ. ಬೋರ್ಡ್ ಹಾಕೊಂಡಿದ್ಯಾ? ಅಲ್ಲ ಸರ್, ನಾನು ಬಂದು ನೀನ್ ಬೋರ್ಡ್ ಹಾಕೊಂಡಿದ್ದೀನಿ. ಏನಪ್ಪ ನಿಮ್ ಬಾಧೆ? ಕೇಸ್ ರಿಜಿಸ್ಟರ್ ಮಾಡ್ಬೇಕು ಮೇಡಮ್ ಇವನ್ ಮೇಲೆ. ಇವ್ರು ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಆ ಮರದ ಮರೆಯಲ್ಲಿ ನಿಂತಿದ್ರು. ಯಾವ ಮರದ ಮರೆಯಲ್ಲಿ? ಇಲ್ಲಿ ಮರದ ಮರೆಯಲ್ಲಿ. ನಾನು ಏನೇ ಅರ್ಬಾಡ್ಲಿ, ಏನಕ್ಕಪ್ಪ ಕೇಸ್ ಓಡ್ issue ಮಾಡ್ಬೇಕು ಬಂದ್ಬಿಟ್ಟು ಇವತ್ತಿನ ಹಿಡಿತಿದ್ಯಾ? ಅಲ್ಲಿ ಡೈರೆಕ್ಟ್ ಹಿಡ್ಕೊಂಡು ಹಿಡೀರಿ ಅಂತ ಅಂದ್ರು. ತಪ್ಪ ಮೇಡಮ್ ಅದು? ನಾನು ಹೇಳೋದು ಆನ್ಸರ್ ನಿನ್ನ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಬಂದ್ರೆ ಏನ್ ಮಾಡ್ತೀರಾ ಗೊತ್ತಾ ನೀವು ಅಂತಲ್ಲ, ಈಗ ಒಂದ್ ಹಿಡಿದು ನೋಡಿಸ್ತೀನಿ ಯಾವ ತರ ಹೋಗ್ತಾರೆ ನೋಡಿ. ಹಿಂದ್ಗಡೆಯಿಂದ ವೆಹಿಕಲ್ಸ್ ಬರ್ತಾ ಇದ್ದಾರೆ, ಪಟ್ ಅಂತ ಹಂಗೆ ತಿಳ್ಕೊಂತಾರೆ. ಅರ್ಥ ನಾವು ಇಲ್ಲಿ ಇರ್ತೀವಿ, ಅಲ್ಲಿಂದ ಹಂಗೆ ತಿಳ್ಕೊಂಡು ಎಷ್ಟೋ ವೆಹಿಕಲ್ಸ್ ಬರ್ತಿದ್ರೆ ಹಂಗಿಂದ ಹಂಗೆ ತಿಳ್ಕೊಂಡು ಅದನ್ನ ಕೇಳಬಾರ್ದು ನೀವು. ಈಗ ನೀನ್ ಇಷ್ಟೆಲ್ಲ ಕೇಳ್ತಿಲ್ಲ, ನೀನ್ ಅವರ್ ನಿಲ್ಸ್ಬಿಡ್ಸಾಗಾದ್ರೆ ಹೆಂಗು ಹೆಲ್ಮೆಟ್ ಹಾಕೊಂಡ್ ಬರ್ಲಿ. ಇಲ್ಲ ನಿಲ್ಸ್ಕೊಂಡಿದ್ದೀನಿ. ತಪ್ಪಿಲ್ಲ ಮೇಡಮ್, ಅವ್ರಿಗೆ ಹಾಕ್ಬೇಕು. ಫೈನ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ನಿಜ ಫೈನ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ನಾನೇ ಹೇಳ್ತಾ ಇದ್ದೀನಿ, ಟ್ರಿಪಲ್ ರೈಡಿಂಗು ಹೆಲ್ಮೆಟ್ ಹಾಕ್ತಾರೆ ಹಿಡಿಯಲ್ಲ. ಇಲ್ಲ ಮೇಡಮ್, ನಾವು ಪಡಿಸ್ತಾ ಇಲ್ಲ. ಕೆಲ್ಸಕ್ಕೆ ಅಡ್ಡಿಪಡಿಸಿಲ್ಲ ಮೇಡಮ್. ಅಲ್ಲ ಮೇಡಮ್, ನಾನು ಕರ್ತವ್ಯ ಅಡ್ಡಿಪಡಿಸಿದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಇಲ್ಲ ಮೇಡಮ್, ನಾನು ಅದನ್ನು ವಿಚಾರಣೆ ಮಾಡಿದೆ ಅಷ್ಟೇ ಮೇಡಮ್. ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ವಿಡಿಯೋ ನಮ್ ಕರ್ತವ್ಯ ನಾವು ಮಾಡ್ತೀವಿ. ನಮ್ ಕರ್ತವ್ಯ ಕ್ವಶನ್ ಮಾಡಿ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಆಯ್ತು ಮೇಡಮ್.